ಅಕ್ಕ ನಡಿ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರನಾ? ಯಾಕೆ? ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ ಎಷ್ಟು ವೀಕ್ ಆಗಿದ್ಯಾ ಅಂತ. ಅವಾಗಲೇ ಇಲ್ಲೂ ತಲೆ ಸುಸ್ತು ಅಂತಿದ್ದೆ, ಈಗ ಅಲ್ಲೂ ಹಾಗೆ ಆಗಿದೆ. ಟೈಮಿಗೆ ಸರಿಯಾಗಿ ತಿಂತಾ ಇಲ್ಲ, ಕೆಲ್ಸಕ್ಕೂ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇಷ್ಟೆಲ್ಲ ಆದರೆ ನಮಗೆ ಟೆನ್ಷನ್ ಆಗಲ್ವಾ? ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ನೀನೇ ಹೇಳ್ದಿಯಲ್ಲ, ನಮ್ಮ ಅತ್ತೆ ಮನೆಯವರು ಮನೆಯಿಂದ ಆಚೆಗೆ ಹಾಕಿದಾಗಿಂದ ನಾನು ಹೀಗೆ ವೀಕ್ ಆಗ್ತಿದ್ದೀನಿ ಅಂತ. ಮತ್ತೆ ಯಾಕೆ ಟೆನ್ಷನು? ನೀನು ಅದನ್ನು ಒಪ್ಕೋತಾ ಇಲ್ವಲ್ಲೇ? ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದೆಯಾ? ಏನೂ ಇಲ್ವೋ. ಡಾಕ್ಟರ್ ಹತ್ರ ಹೋಗಿದ್ದೆ, ವೀಕ್ ಆಗಿದ್ದೀರಾ, ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಷ್ಟೇ. ಸರಿ, ಡಾಕ್ಟರ್ ರಿಪೋರ್ಟ್ ಕೊಡು ನೋಡೋಣ. ರಿಪೋರ್ಟ್ ಕೊಡೆ. ಅದೆಲ್ಲ ತೆಗ್ದಿಟ್ಟಿದ್ದೀನಿ, ಆಮೇಲೆ ಕೊಡ್ತೀನಿ. ಸರಿ, ಎಲ್ಲಿದೆ ಹೇಳು, ನಾನೇ ಹೊಡ್ಕೋತೀನಿ. ಯಾಕಷ್ಟು ಫೋರ್ಸ್ ಮಾಡ್ತಿದ್ಯಾ? ನೀನ್ ಯಾಕೆಲ್ಲ ಮುಚ್ಚಿಡ್ತಾ ಇದೆಯಾ? ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ವಾ? ರಿಪೋರ್ಟ್ ಕೊಡು ಅಂತ ಹೇಳಿದ್ನಲ್ಲ. ಗೊತ್ತಿಲ್ಲ ಕಣೋ. ರಿಪೋರ್ಟ್ ಕೊಡೆ. ರವಿ 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 ಕೊಡು. ರವಿ ರವಿ ಅಕ್ಕ, ನೀನು ಇಷ್ಟು ಸಂತೋಷದ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೆ? ನಾನು ಈಗಲೇ ಅಪ್ಪಂಗೆ ಹೇಳ್ತೀನಿ. ರವಿ ಬೇಡ, ನಾನು ಈ ವಿಷಯ ಹೇಳಲೇಬೇಕು. ಬೇಡ ರವಿ ರವಿ. ಮಗಳೇ, ನಿನ್ ತಾಯಿ ಆಗ್ತಿದೀಯಂತೆ. ಹಾಗಾದ್ರೆ ನನ್ನ ತಾತ ನನಗೆ ಹೇಳಿಲ್ಲ ನೀನು. ಈ ಸಂಭ್ರಮನ ಯಾವ ರೀತಿ ಆಚರಿಸ್ಬೇಕು ಅಂತ ಗೊತ್ತಿಲ್ಲ. ದಡ್ಡನ ಮಗ ನಾನು. ಒಂದು ನಿಮಿಷ ಇರು. ಮಾಡು. ತಗಳ ನೀನೇ ತಿಂಕ. ಬಿಡಿ, ಗೊತ್ತಾಯ್ತು. ಸಕ್ಕರೆ ಬಾಯಿಗೆ ಹಾಕ್ಸ್ಕೋಬೇಕು ಅಂದ್ರೆ ನಾನೊಂದು ಮಗು ಮಾಡ್ಕೋಬೇಕು. ಎಲ್ಲದಕ್ಕೂ ರೆಡಿಯಾಗಿರ್ತಾನೆ. ಈ ಮನೆಯಲ್ಲಿ ಈ ರೀತಿ ಶುಭ ಸಮಾಚಾರ ಕೇಳಿ ಬಹಳ ದಿವಸ ಆಗಿತ್ತು ಮಗಳೇ. ಸಂತೋಷ ಆಗ್ತಿದೆ. ಯಾಕಮ್ಮ ಕಣ್ಣೀರು? ಇದು ಕಣ್ಣೀರು ಹಾಕೋ ವಿಷಯ ಅಲ್ಲ, ಸಂತೋಷದ ವಿಚಾರ. ಅಡಿಯನ್ರಿಗೆ ತಿಳಿಸ್ತೀಯಾ? ಇಲ್ಲ ಅಪ್ಪ. ಇದು ನಾನೇ ಫೋನ್ ಮಾಡ್ತೀನಿ. ಅಪ್ಪ